ಇಲ್ಲಿ ಹೊಡೆದು ಡಿಸ್ಪ್ಲೇ ಕ್ರ್ಯಾಕ್ ಆಗ್ಬಿಡುದು. ಥ್ಯಾಂಕ್ ಯು ಯಾರು ಇದನ್ನು ಕಳಿಸಿದ್ದೀರಾ. ಕ್ರ್ಯಾಕ್ ಆಗಿದೆ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಸೀಮಾ ಅವರು ಸರ್ಟಿಫಿಕೇಟ್ ಹೊಸ ಡಿಸ್ಪ್ಲೇ ಆಗ್ತದ. ಮೇ ಬಿ ನಾನು ಒಳ್ಳೆ ಮನಸ್ಸಿಂದ ಕೊಡ್ತಿಲ್ಲ ಅನ್ಸುತ್ತೆ ನಿನಗೆ. ಮನೆಗೆ ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಯಾರೋ ನನಗೆ ಗಿಫ್ಟ್ ಕಳಿಸಿದ್ದಾರೆ. ನನ್ನ ವ್ಯೂವರ್ಸ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಇವತ್ತು ನನಗೆ ಖುಷಿ ಆಯಿತು ಒಂದು ಒಳ್ಳೆ ಮನೆಗೆ ಶಿಫ್ಟ್ ಆಗಿದ್ದು. ಓಕೆ ಲೆಟ್ಸ್ ಗೋ. ನಮ್ಮ ಅಕ್ಕ ಅವರ ಫೋನ್ ಬಿದ್ದು ಕ್ರ್ಯಾಕ್ ಆಗಿದೆ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ನಾನು ಏನಾಗುತ್ತೆ ಏನಾಗಲ್ಲ ಎಲ್ಲ ಕೆಡ್ಸ್ಕೊಬೇಡ ಅಂತ ಹೇಳಿದ್ದೀನಿ. ಯಾವುದು ಇವತ್ತಿನ ಗುಡ್ ನ್ಯೂಸ್ ಏನ್ ಗೊತ್ತಾ? ನಮ್ಮ ಸೀಮಾ ಅವರು ಸರ್ಟಿಫಿಕೇಟ್. ಏನ್ ಸರ್ಟಿಫಿಕೇಟ್? ರೆಡಿ. ಇನ್ನೊಂದು ಇದೇ ಜೊತೆ ಒಂದು ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಏನು? ಅಯ್ಯೋ ಕೇಳಿದ್ ಬಿಟ್ರೆ ಹೊಗೇನೆ ನೀನು ಗೊತ್ತಾ? ಫೋನ್ ಮಾಡಿ ಹೇಳಿದ್ರು. ತುಂಬಾ ಚೆನ್ನಾಗಿ ಏನ್ ಡಿಸ್ಪ್ಲೇ ಕ್ರ್ಯಾಕ್ ಆಗಿರೋದಾ? ಡಿಸ್ಪ್ಲೇ ಹೊಡೆದು ಕ್ರ್ಯಾಕ್ ಆಗ್ಬಿಡಿದೆ ನೋಡಿ. ಇಲ್ಲಿ ಹೊಡೆದು ಡಿಸ್ಪ್ಲೇ ಕ್ರ್ಯಾಕ್ ಆಗ್ಬಿಡಿದೆ. ಕಂಗ್ರ್ಯಾಚುಲೇಷನ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಪ್ರೌಡ್ ಆಫ್ ಯು. ತೊಳಿ ಕಂಗ್ರ್ಯಾಚುಲೇಷನ್ಸ್. ಒಂದು ಗಿಫ್ಟು ಸಂಜಯ್, ಒಂದು ಗಿಫ್ಟು ಒಂದೇ ದಿನ ಎಷ್ಟು ಪ್ರೀಶಿಯಸ್ ಅಲ್ಲ, ಒಂದು ಗಿಫ್ಟ್ ಒಂದೇ ದಿನ. ಅದ್ಬಿಡು ನೀನು ಹೊಡೆದೋಯ್ತು ಅಂತ ಯಾರಿಗೆ ಫಸ್ಟ್ ಫೋನ್ ಮಾಡಿದ್ದು? ಏನಂತ ಹೇಳಿದೆ? ನಾನೇನು ಹೇಳಿದೆ ಅದು ಹೇಳು. ನಾನು ಫಸ್ಟು ಕಾಲ್ ಮಾಡಿದೆ, ಇನ್ಶೂರೆನ್ಸ್ ಇದೆಯಾ ಫೋನ್ ಅದಕ್ಕೆ. ಅವ್ನು ಯಾಕೆ ಏನಾಯ್ತು ಫೋನ್ ಹೊಡೆದೋಯ್ತು. ಏನಾಗಿಲ್ಲ ಬಿಡು, ಏನಾಗಲ್ಲ ಬಾ ಮನೆಗೆ ಫಸ್ಟು ಅಂದ. ಆಮೇಲೆ ಸಾಯಿಲಿಗೆ ಕಾಲ್ ಮಾಡಿದೆ. 55,000 ಅಂತ ಇದೆ ಕಣೋ. ಗೂಗಲಲ್ಲೆಲ್ಲ ರಿಸರ್ಚ್ ಮಾಡಿದೆ. ಅಷ್ಟೊಂದೆಲ್ಲ ಆಗ್ತಿದೆ, ಏನ್ ಮಾಡೋದು? ಯಾರು 1 ಲಕ್ಷ ಸೇವ್ ಮಾಡೋಳೆ ಅಂದದ್ನ ಕರೆಕ್ಟಾಗಿ ಕಣ್ಣಾಕವ್ರೆ. 50,000 ಇದಕ್ಕೆ. ಚಂಬೇಶ್ವರಿ ಏನು ಸೀಮಾ ಅವ್ರೆ? ಒಬ್ಳು ನಿಂಗೆ ಒಂದು ವಿಷಯ ಗೊತ್ತಿದ್ದಲ್ಲ, ಒಂದು ಸೆಲ್ಫಿ ತಗೊಂಡಿಲ್ಲ ಹಿಂಗೆಲ್ಲೂ. ಏನು ಲಾಗಿನೂ ಆಗಿಲ್ಲ, ಐಕ್ಲೋಡ್ ಏನೂ ಮಾಡಿಲ್ಲ. ನೆನೆ ಫೋನ್ದವ್ರು ವ್ಲಾಗ್ ಮಾಡಿ ಮನೆಗೆ ಬರೋಷ್ಟರಲ್ಲಿ ಏನು ಮಾಡಿಲ್ಲ, ವ್ಲಾಗ್ ಮಾಡಿ ಅಂತ ನೋಡೋ ಸಂಜಯ್. ಏನ್ ಅನ್ಸುತ್ತೆ ಇವತ್ತು ನಿಮ್ಗೆ? ನೋಡಿ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಟಿವಿನ. ಕಣೋ ನಾನು ಹೇಳ್ತೀನಿ, ಇವಾಗ ಫೋನ್ ಫೀಲ್ ಮಾಡೋದು ಇವಾಗ ಇಷ್ಟ. ಫೋನ್ ಫೀಲ್ ಬೇರೆ ಮಾಡ್ಬೋದಾ? ಅಫ್ಕೋರ್ಸ್ ನಂದು ಹೊಸ ಫೋನ್ ಅಂತ ಫೀಲ್ ಮಾಡೋಣ, ಅದನ್ನು ಯೋಚನೆ ಮಾಡಿ. ಈಗ ಹೊಸದಲ್ಲ, ಈಗ ಫೀಲ್ ಮಾಡ್ತೀರಾ? ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಹೊಸ ಫೋನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಏನ್ ಮಾಡ್ಬೇಕಂತಿದ್ಯಾ ಈಗ? ಇನ್ಶೂರೆನ್ಸ್ ಎಷ್ಟೋ ಇದೆ? 20,000 ಇದೆ ಒಂದು ವರ್ಷಕ್ಕೆ. ಅದು ಕೊಟ್ಟಿದ್ದು ಹೊಡೆದೋಗಿದ್ದೀರಾ, ನೆಕ್ಸ್ಟ್ ಡೇನೇ ಹೊಸ ಫೋನ್ ಸಿಕ್ಕಿರೋದು. ಅಂದ್ರೆ 3-4 ದಿನ. ಬಬ್ಲು ನೀನು ರಾತ್ರಿ ಕೊಟ್ಟೆ. ಬಬ್ಲು ಬೆಳಗ್ಗೆ ನಾನು ಕೋರ್ಮಂಗ್ಲಾಗ ಹೋಗಿ ಇದ್ರದ್ದೇ ಆಯ್ತು. 2 ದಿವಸ ನಾನು ಟ್ರೈನಿಂಗ್ ಅಲ್ಲಿ ಇದ್ದೆ. ಹೆಂಗ್ ಜಾರ್ತು ಅಂತಾನೆ ಗೊತ್ತ. ಪಾಕೆಟ್ ಇಂದ ಬಿದ್ದಿದ್ದ ಹಿಂಗ್ ನೋಡಿ ಗಾಡಿ ಅಷ್ಟು ವೀಕ್ ಇದೆ 17 Pro Max ಅಂತ. ಅದು ಫುಲ್ ನನ್ನ 15 Pro 16 Pro ಎಷ್ಟು ಸರಿ ಬಿದ್ದಿದೆ ಗೈಸ್, ಒಂದು ಕ್ರ್ಯಾಕ್ ಆಗಿರ್ಲಿಲ್ಲ ಎಷ್ಟು ವರ್ಷ. ಹಿಂಗಷ್ಟೇ ಫುಲ್ ಜಾರಿದ್ದು. ಹಿಂದೆ ಪಾಕೆಟ್ ಇಂದ. ಹಿಂದೆ ಪಾಕೆಟ್ ದುರಾಂಕರ ನೋಡಿದ್ರೆ ಆರೆಂಜ್ ಕಲರ್ ಕಾಟ್ಬೇಕಲ್ಲ. ಅಲ್ಲ ಕಣೋ, ಈ 2 ಫೋನ್ ಇಟ್ಕೊಂಡಿದ್ದೆ. ಮುಂದೆನೆ ಇಟ್ಕೋಬಹುದಿತ್ತಪ್ಪ. ಒಂದು ನಿಮಿಷ ಕೇಳಿಸ್ಕೋ. 2 ಹಿಂಗ್ ಊಟ ಮಾಡಿ ಗಾಡಿ ಎತ್ತನ ಅಂದ್ಬಿಟ್ಟು ಲೇಟ್ ಆಗೋಯ್ತಲ್ಲ. ಬಿಡು ಸೋನಿ, ಈಗ ಎಕ್ಸ್ಪ್ಲೇನ್ ಮಾಡಬೇಡ, ಬೇಜಾರಾಗತ್ತೆ. ಇನ್ನು ನಮ್ಗೆ ನೋವಾಗತ್ತೆ, ಬೇಡ. ಅಲ್ಲ, ನನ್ನ ಪಾಯಿಂಟ್ ಅಂದ್ರೆ ಒಂದು ಗಿಫ್ಟ್. ಗಾಡಿನೂ ಹಂಗಾಯ್ತು, ಅವತ್ತೊಂದ್ ದಿವಸನೇ ಹಂಗಾಯ್ತು. ಏನ್ ಗಾಡಿ ಒಂದೇ ದಿನದಲ್ಲಿ ಬಿದ್ದೈತಂತದೆ. ಎಲ್ಲಾನು ಹಂಗೇನೆ. ಏನಿಲ್ಲ ಗಿಫ್ಟ್ ಮೊನ್ನೆನೂ ಅಷ್ಟೇ ನಂಗೆ MK ವಾಚ್ ಬಂದಿದ್ದು ಫುಲ್ ಕಿತ್ತು. ಮೇ ಬಿ ನಾನು ಒಳ್ಳೆ ಮನಸ್ಸಿಂದ ಕೊಡ್ತಿಲ್ಲ ಅನ್ಸುತ್ತೆ ನಿನಗೆ. ಹೂ ಅಂತ ನೋಡು ನೋಡು ನೋಡಲೇ ನೋಡು ಹೂ ಅಂತ ನೋಡೋ ಸಂಜಯ್. ಏನು ಮಾಡಕ್ಕಾಗಲ್ಲ. ಗಿಫ್ಟ್ ಅಂತ ಒಂದು ಕೊಟ್ರೆ ಅದನ್ನ ಪ್ರಿಷಿಯಸ್ ಆಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮನೇಲಿ ಒಬ್ರಿಗಂತೂ ಬುದ್ಧಿನೇ ಇಲ್ಲ. ಅದು ಏನ್ ಮಾಡ್ತೀರಾ, ಸ್ವಲ್ಪ ಬೈದ್ರೆ ಕಣ್ಣೀರಾದ್ರೂ ಬರುತ್ತೆ ಅಂತ ಬೈತಾ ಇದೀನಿ, ನೋಡ್ರೆ ಕಣ್ಣೀರು ಬರ್ತಾ ಇಲ್ಲ. ಅಷ್ಟು ಆಟಿಟ್ಯೂಡ್. ಎಲ್ಲಿ ತುಂಬಿಟ್ಟಿದೆ ಮನೇಲಿ. ನಮ್ಮ ರೇಗ್ಸೋದಕ್ ನಮ್ಮ ಸಾಕು ರೇಗ್ಸೋದಕ್ ಪಾಪ. ನನಗಿದ್ರ ಒಂಥರ ಸಂತೋಷ ಪಾಪ
ವ್ಯೂಸ್ ಬಂತು ಮನೆಗೆ ಬೋರ್ವೆಲ್ ಹೆಂಗೋ ಹಾಕ್ಸ್ಬೇಕಂತ ನೀರು ಬಂದ್ಬಿಟ್ಟು ಬಂದ್ಬಿಡ್ತು ಅಲ್ಲ ನಿನ್ಗೆ ಐಟಮ್ ಹಾಕ್ತೀನಿ ನಿನ್ಗೆ ಹಾಕಿರಲ್ಲ ಖುಷಿ ಪಡ್ಬೇಕು. ಅದು ಹೇಳು ಹ್ಮ್ ನೀ ಗಾಡಿ ಇಷ್ಟು ನೋಡ್ಸಿದ್ಯಾ ಏನೂ ಆಗಿಲ್ಲ ಅದು ಖುಷಿ ಅಲ್ಲ ಇಷ್ಟು ಅದು ಏನ್ ಕಲ್ತ್ಕೊಂಬಂದವ್ಳು ಗೊತ್ತಾ ಏನ್ ಕಲ್ತ್ಕೊಂಬಂದವ್ಳು ಗೊತ್ತಾ ಸರ್ಟಿಫಿಕೇಟ್ ಕೊಟ್ಟಿದ್ದು ಏನಕ್ಕೆ ಅಂತ ಗೊತ್ತಾ ರೀಸನ್ ನಾನು ಹೇಳ್ತೀನಿ ಗಾಡಿ ಬಿದ್ರೆ ಹೆಂಗೆ ಎತ್ತಬೇಕು ಒಂದು ಇಲ್ಲ ಅವ್ಳು ಹೇಳೋದು ಏನ್ ಹೇಳಿ ಗೊತ್ತಾ ಬಂದು ಸ್ಟ್ಯಾಂಡ್ ಬ್ರೇಕ್ ಹೆಂಗ್ ಹಿಡಿಬೇಕು ಅಲ್ಲ ಕಣ ಅದು ಫಸ್ಟ್ ಕಲಿಬೇಕು ಕಾಲು ಹಿಡಿತಾಳೆ ಸ್ಟ್ಯಾಂಡ್ ಹೆಂಗ್ ಹಾಕ್ಬೇಕು ಅದಕ್ಕೆ ಸೈಡ್ನ ಕಡಿತಾಳೆ ಸ್ಟ್ಯಾಂಡ್ ಹಾಕು ಅಂತ. ಆಮೇಲೆ ಬಿದ್ರೆ ಹೆಂಗೆ ಎತ್ತದಂತ ಆಮೇಲೆ ಗಾಡಿ ಹಿಂಗ್ ಮಲಗಿಸ್ಬಿಟ್ಟು ಹಿಂಗ್ ಎತ್ತಬೇಕು ಹೇಗೆ ನೋಡ್ಬೇಕು ಇರ್ಲಿ ಗೈಸ್, ಏನು ಮಾಡಕ್ಕಾಗಲ್ಲ. ಒಂದು ಗಿಫ್ಟ್ ನ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ. ಕಣ್ಣಲ್ಲಿ ನೀರ್ ಬಂದ ತರ ಡವ್ ಮಾಡಿ ಕಣ್ಣಲ್ಲಿ ನೀರೇ ಬಂದಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವ್ಯೂಸ್ ಬರಲ್ಲ ಈಗ ನನಗೆ. ಜತ್ರ ಕಣ್ಣಲ್ಲಿ ನೀರೇ ಇಲ್ಲ. ಡವ್ ಕಾಣ ಮಾಡಿದ್ದದು ವ್ಯೂಸ್ ಬರ್ಬೇಕು ಅಂತ ಸ್ವಲ್ಪ ಮತ್ತೆ ರೀಚಾರ್ಜ್ ಮಾಡ್ಬೇಕು ನಾನು ನೀರು ಅಯ್ಯೋ ಸೋನು ಫಸ್ಟ್ ಫ್ರೇಮ್ ಹಾಕೋ. ಅಲ್ಲ ನಿನ್ ಗಾಡಿ ಗಂಟಿಸ್ಕೋ. ಇದು ಯಾರಾದ್ರೂ ಎಲ್ಲಿ ಗುದ್ರಿ ನೀವು ಅಂದ್ರೆ ಸರ್ಟಿಫಿಕೇಟ್ ಇದೆ ನಾನು ಓಡ್ಸೋದ್ ಕಲ್ತಿದ್ದೀನಿ ಅಂತ ಹೇಳು. ಸ್ಟ್ಯಾಂಡ್ ಹಾಕಿಲ್ಲ ಅಂದ್ರೆ ಬಂದು ಇಲ್ಲಿ ಸರ್ಟಿಫಿಕೇಟ್ ನೋಡ್ರಿ ನನಗೆ ಸ್ಟ್ಯಾಂಡ್ ಹಾಕಕ್ ಬರುತ್ತೆ. ಬ್ರೇಕ್ ಯಾಕೆ ಹಿಡ್ದಿಲ್ಲ, ಬ್ರೇಕ್ ಹಾಕದ್ ಕಲ್ತ್ಕೊಂಡ್ ಬಂದಿದ್ದೀನಿ. ಏಟ್ ಬಿದ್ದಿದೆ ಕಲ್ಲಲ್ಲಿ, ಯಾವ್ದೋ ಒಂದು ಕಲ್ಲು. ಅದು ಏಟ್ ಬಿದ್ದು ಒಂದು ಮಲ್ಟಿಪಲ್ ಕ್ರ್ಯಾಕ್ಸ್ ಆಗಿದೆ ನೋಡಿ ಇಲ್ಲಿ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಸೇಫ್ ಟು ಯೂಸ್. ಒಂದು ಗ್ಲಾಸ್ ಪೀಸ್ ಇಟ್ಕೊಡುತ್ತೆ, ಅದು ಬಿಟ್ರೆ ಸ್ವಲ್ಪ ದಿನದಲ್ಲಿ ಡಿಸ್ಪ್ಲೇ ವರ್ಕ್ ಆಗಿ ಸ್ಟಾಪ್ ಆಗ್ಬೋದು. ಸ್ವಲ್ಪ ಪ್ರೆಷರ್ ಬಿದ್ದರೆ. ಹತ್ರ ನೀರು ಎಷ್ಟು ಕೆಜಿ ಬಂತು? ನೀರು ಎಷ್ಟು ಕೆಜಿ ಲೀಟರ್ ನೀರು? ಮಾಮ್ ನಾಟ್ ಎವ್ರಿಥಿಂಗ್ ಇಸ್ ಜೋಕ್. ಏ ಸಪ್ಪಗಿದ್ದಾಳೆ ಅವಳು, ಏನ ಸಪ್ಪಗಿರೋಳಿಗೆ ಸಪ್ಪು ಕಾಣ್ತಲ್ಲ. ಬ್ರೇಕ್ ಎತ್ತಿ ಬಂದಳಂತ, ಸ್ಟ್ಯಾಂಡ್ ಯಾಕೆ ಬಂದಳಂತ? ನಿಜ ಅಂತೂ ಹೇಳಲೇಬೇಕಾಗ್ತದೆ. ನಾವು ಆಸೆನ ಇಟ್ಕೊಂಡಿದ್ವಿ, ಎಲ್ಲ ಒಂದ್ ಕಡೆ ನೋವು ಇದೆ. ಮಾಮ್ ಬಾಡಿ ಬಿಲ್ಡರ್ ಅವ್ರು ಸ್ವಲ್ಪ ಹೊತ್ತು ಮುಂಚೆ ಅಳಕ್ ಸ್ಟಾರ್ಟ್ ಮಾಡೋದು ಗೈಸ್. ಅದನ್ನು ನಮ್ಮ ಅಮ್ಮ ಕನ್ಸನ್ ತೋರಿಸಿಲ್ಲ, ಈಗಲೂ ಜೋಕು. ನಾನಾದ್ರೆ ಎದ್ದೋ ಬಿಡ್ತಿದ್ದೆ. ಎಂತ ತಾಯಿ ನನ್ನ ತಾಯಿ, ಇಂತ ನನ್ನ ತಾಯಿ ಹೇಳ. ಎನಿವೇಸ್ ಗೈಸ್, ಒಂದು ಗಿಫ್ಟ್ ಬಾಟ್ಲ್ ಒಂದೇ ಒಂದು ಜೀವನದಲ್ಲಿ ಯಾವ್ದು ಶಾಶ್ವತ ಅಲ್ಲ, ಏನು ಮಾಡಕ್ ಆಗಲ್ಲ. ಒಂದು ಗಿಫ್ಟ್ 2 ದಿನದಲ್ಲಿ ಬ್ರೇಕ್ ಮಾಡ್ಕೊಂಡ್ ಬಂದಿರೋದು. ಇರ್ಲಿ ಜೀವನದಲ್ಲಿ ಯಾವ್ದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ನಾನು ಆ ನೋವ್ನ ತೋರ್ಸ್ಕೊತಾ ಇಲ್ಲ. ಈ ಫೋನ್ ತೊಗೊಳಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗೈಸ್. ನೋಡಿ ಗೈಸ್, ಗಿಫ್ಟ್ ವ್ಯಾಲ್ಯೂ ಇಲ್ಲ ಗೈಸ್. ನಾನಂತೂ ಕಲ್ತು ಬಿಟ್ಟಿದ್ದೀನಿ ಗೈಸ್. ಗಾಡಿ ಕೊಟ್ಟಾಗ್ಲೂ ಬೀಳ್ಸಿದ್ಲು ಒಂದೇ ದಿನಕ್ಕೆ. ಕಾರ್ ಕೊಟ್ಟು ಫೋಟೋ ಶೂಟ್ ಎಲ್ಲ ಮಾಡೋಣ ನೋಡಿ. ಕಾಫಿದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ ಬಂದೋಳೆ ಪಾಪ. ಊರಲ್ಲಿ ಹೋಗಿ ಬರ್ತಾಳ ಈ ರಾಣಿ. ಏನು ಪಾಪ ಗೈಸ್, ಪಾಪ ನಮ್ಮ ಅಕ್ಕ ರಾಣಿ ಅಲ್ಲಿ ಫೋನ್ ನೋಡಿ. ವ್ಲಾಗಿಗೆಲ್ಲ ಮಾಡಿ ಫೋಟೋ ಶೂಟ್ ಮಾಡಿ ಬಂದವಳೆ. ಹೋಗ್ಲಿ ಬಿಡ. ಓಹೋ, ಎನ್ಫೀಲ್ಡ್ ಅಲ್ಲಿ ಫೋಟೋ ಶೂಟ್ ಬೇರೆ. ನೋಡಪ್ಪ ಸಂಜಯ್, ಒಂದು ಫೋಟೋ ಹಿಡ್ದಿಲ್ಲ ಅಂದ್ರಿ. ಒಂದು ಫೋಟೋ ಹಿಡ್ದಿಲ್ವಾ? ಲೈ 1 TB ಫುಲ್ ಆಗುತ್ತೋ ಇದು. ಲೈ ತೋಳ 512 GB 5 GB ಖಾಲಿ ಮಾಡೋಳು ಇವಳು. ಆಯ್ತು, ಈಗ ಏನ್ ಮಾಡ್ಬೇಕು ಅಂತಿದ್ದೆ ಹೇಳು ಬೇಗ. ವ್ಲಾಗಲ್ಲಿ ಸೊಲ್ಯೂಷನ್ ಕೊಟ್ಬಿಡು. ಕಣ್ಣೀರ್ ಹಾ, ಹಾಕ್ಬೇಕು. ಇಲ್ಲ ಹಂಗೆ ಕೇಳ ಯಾರಿಗೆ? ನನಗೇನು ಟೆನ್ಷನ್ ಆಗ್ಬಿಟ್ಟೆ. ನಾನು ಫೋನ್ ಕೊಡ್ಸೋದಲ್ದೆ ಈಗ ನಾನು ಡಿಸ್ಪ್ಲೇನು ಚೇಂಜ್ ಮಾಡಿಸ್ಬೇಕಾ ಅಂತ. ಅಲ್ಲ ಹೇಳು. ಸರಿ, ಈಗ ನಮ್ಮವರೊಬ್ರು ಫೋನ್ ಮಾಡ್ಬಿಟ್ಟು ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ. 17 Pro Max ತುಂಬ ವೀಕ್ ಇದೆ. ಪಟ್ ಅಂತ ಎಷ್ಟು ಜನ ಕಂಪ್ಲೇಂಟ್ಸ್ ಆಗಿದ್ದಾರೆ ಗೊತ್ತಾ? ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಿದ್ದ ತಕ್ಷಣ ಹೊಡೆದೋಗುತ್ತೆ. ಅದಕ್ಕೆ ಇಟ್ಸ್ ಓಕೆ, ಮಿಸ್ಟೇಕ್ಸ್ ಹ್ಯಾಪನ್ಸ್. ನಾನು ನನ್ನ ಫೋನ್ ಎಷ್ಟೋ ಸರಿ ಬೀಳಿಸ್ಬಿಟ್ಟಿದ್ದೀನಿ. ಹಂಗಂತ ಈಗ ಜಾಸ್ತಿ ನೋವು ಕೊಡೋಕೆ ಹೋಗ್ಬಾರ್ದು ಅಂತ ನಾವು ಜೋಕ್ ಮಾಡ್ತೀವಿ. ಫ್ಯಾಮಿಲಿ ಎಲ್ಲ ಜೋಕ್ ಮಾಡಿಬಿಟ್ಟು ಹಂಗೆ ಮರೆಸ್ಬಿಡ್ತೀವಿ. ಈಗ ಒಂದು ದಾರಿ ಹುಡುಕಿದ್ದೀವಿ, ಏನು ಮಾಡೋದು ಅಂತ ನೋಡಬೇಕು. ಹೊಸ ಡಿಸ್ಪ್ಲೇನ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಸ್ಕೌಂಟೆಡ್ ಪ್ರೈಸಲ್ಲಿ ಹೋಗಿ ಹೊಸ ಡಿಸ್ಪ್ಲೇ ಹಾಕ್ಸೋದ ಏನು ಮಾಡೋದು ಅಂತ ಫಿಗರ್ ಔಟ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ನೋಡ್ಕೊಳ್ಳೋಣ. ಸೊ ನಾನು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಯಾರೋ ನನಗೆ ಗಿಫ್ಟ್ ಕಳಿಸಿದ್ದಾರೆ ನೋಡಿ. ಪ್ರೋಟೀನ್ ಸೋನು ಪಾಲ್ಮಂಡ್ಸ್, ನಮ್ಮ ಅಕ್ಕಾಗ ಅನಿಸ್ತಿದ್ದು. ಇದು ಡೇಟ್ ಬೈಟ್ಸ್ ಮತ್ತು ಪ್ರೋಟೀನ್. ಥ್ಯಾಂಕ್ ಯು. ಎಷ್ಟು ಬಿಡ್ತಿಲ್ಲ, ಬಟ್ ಯಾರು ಕಳಿಸಿರೋದು ಅಂತಲೂ ಗೊತ್ತಿಲ್ಲ. ತುಂಬ ಯೋಚನೆ ಮಾಡಿ ಪ್ರೋಟೀನ್ ವೇಫರ್ಸ್ ಎಲ್ಲ ಕಳಿಸಿದ್ರೆ ನಾನು ತಿಂತೀನಿ ಅಂತ ನೋಟಿಸ್ ಮಾಡಿ ಅದು ತುಂಬ ಖುಷಿ ಆಯಿತು. ನನ್ನ ವ್ಯೂವರ್ಸ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ದೇ ನೋಟಿಸ್ ಎವ್ರಿಥಿಂಗ್. ದೇ ನೋ ಮೈ ಫೇವ್ರೆಟ್ ಕಲರ್, ದೇ ನೋ ಮೈ ಫೇವ್ರೆಟ್ ಫುಡ್.
ಎಲ್ಲ ಗೊತ್ತು ನನ್ನ ಸ್ಯಾಮ್ ಫ್ಯಾಮ್ಗೆ. ನೋಡ್ರಿ ಗಿಫ್ಟ್ ಕಳ್ಸಿದ್ದಾರೆ, ಸಬ್ಸ್ಕ್ರೈಬರ್ ಗಿಫ್ಟು. ಇದು ಸೋನು ಅಂತಿದೆ. ಇದು ಏನು ಹೆಸರು ಬರ್ತಿಲ್ಲ, ಬಟ್ ಇದು ನಿಮಗೆ ಡ್ಯಾಡಿಗೆ ಅನ್ಕೊಡಿ. ಇದು ನನಗೆ, ಇದು ಸಾಯಿಗೆ ಅಷ್ಟೇ. ತೆಗೀರಿ ಇದು ಸೋನುದೇನು ನೋಡೋಣ. ವಾಚ್ ಅಲ್ಲ ಅನ್ಸುತ್ತೆ. ಚೈನಾ. ಬ್ರಾಸ್ಲೆಟ್. ಓ ನೈಸ್, ಥ್ಯಾಂಕ್ ಯು. ನಮ್ಮ ಅಕ್ಕ ಹಿಂಗಿರುತ್ತೆ ನೋಡೋಣ. ಡಿಪ್ರೆಸ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ಅಯ್ಯೋ ಹಿಂಗಾಗೋಯ್ತಲ್ಲಪ್ಪ ಅಂತ. ನನಗೆ ಹೇಳಿದೆ ಆಗಿದ್ದಾಯಿತು ಬಿಡು ಅಂತ. ಈಗ ಅದರದ್ದು ಪ್ರೊಸೀಜರ್ ನಡೀತಾ ಇದೆ. ನಾಳೆ ನಡೆದಲ್ಲಿ ಫೋನು ಕೊಟ್ಬಿಟ್ಟು ಸರಿ ಮಾಡ್ಕೊಂಬರೋದು ಅಷ್ಟೇ. ಇನ್ನೂ ಅವಳು ಕಂಪ್ಲೀಟಾಗಿ ಫೋನು ವಾಟ್ಸಪ್ ಎಲ್ಲ ಟ್ರಾನ್ಸ್ಫರೇ ಮಾಡಿರಲಿಲ್ಲ. ಒಳ್ಳೇದಾಯ್ತು, ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ಬಿಟ್ರದು. ಎಷ್ಟು ನಾನು ಇವಾಗ ಆಚೆ ಹೋಗ್ಬೇಕಿತ್ತು ಒಂದು ಕೆಲಸದ ಮೇಲೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ವಾರ ನಾನು 9 ಗಂಟೆಗೆ ಮಲ್ಕೊಂಡು 10 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆಗೆ ಮಲ್ಕೊಂಡು ಬೇಗ ಹೇಳಬೇಕು. ಅಂದರೆ ನಿದ್ದೆ ಕಂಪ್ಲೀಟ್ ಮಾಡಬೇಕು. ನಾನು ತುಂಬ ನಿದ್ದೆ ಇಗ್ನೋರ್ ಮಾಡ್ತಾಯಿದ್ದೀನಿ, ನೀರು ಇಗ್ನೋರ್ ಮಾಡ್ತಾಯಿದ್ದೀನಿ, ಊಟ ಇಗ್ನೋರ್ ಮಾಡ್ತಾಯಿದ್ದೀನಿ. ಐ ಲಾಸ್ಟ್ ವೆಯ್ಟ್, ವರ್ಕ್ ಅಂತ. ಸೊ ನಾವು ಲೈಕ್ ಓಕೆ, ಹೆಲ್ತ್ ಕಮ್ಸ್ ಫಸ್ಟ್. ಸೊ ಫಸ್ಟು ಹೆಲ್ತ್ ಮೇಲೆ ಮತ್ತು ನಾನು ರೊಟೀನ್ ಮೇಲೆ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವಾಗಂತೂ. ಅದೇ ಯೋಚನೆ ಮಾಡ್ತಿದ್ದೆ ಇಡೀ ದಿನ ನಾನು ಏನು ಮಾಡ್ತಾಯಿದ್ದೀನಿ, ಅನ್ಹೆಲ್ತಿ ಆಗ್ತಾಯಿದ್ದೀನಿ. ಫುಲ್ಲು ದುಡ್ಡು ಮಾಡಬೇಕು, ಬ್ಯುಸಿ ಆಗಿಬಿಟ್ಟಿದ್ದೀನಿ. ದುಡ್ಡು, ಮನೆ ನೋಡ್ಕೋಬೇಕು, ಅದು ಮಾಡಬೇಕು, ಇವ್ರಿಗೆ ಅದು ಕೊಡಿಸ್ಬೇಕು, ಅವ್ರಿಗೆ ಅದು ಕೊಡಿಸ್ಬೇಕು, ಅದು ಇದು ಅಂತ ಕನಸುಗಳು ಕಾಣ್ಕೊಂಡಿದ್ದೀನಿ. ಓಡ್ಕೊಂಡು ನಾನು ಹೆಲ್ತೇ ಮರ್ತೋಗ್ತಾಯಿದ್ದೀನಿ. ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಈಗ ಇಟ್ಸ್ ನಾಟ್ ಟೂ ಲೇಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್. ಸೊ ಐ ಆಮ್ ಗ್ಲಾಡ್ ಐ ಅಂಡರ್ಸ್ಟುಡ್. ಸ್ವೀಟ್ ತಿನ್ಬಾರ್ದಲ್ಲ. ಬಡಿಯಡಿ ಅಲ್ಲ, ಅದು ಸ್ವೀಟಾ ಅಂತ ಡೇಟ್ಸ್ ನಮ್ಮಪ್ಪ ಮ್ಯಾಚ್ ನೋಡ್ತಾ ಇದ್ದಾರೆ. RCB ಮ್ಯಾಚ್ ನಡೀತಿದೆ. ಅಯ್ಯೋ ಅಷ್ಟರಲ್ಲಿ ಆ್ಯಡ್ ಬಂದ್ಬಿಡ್ತು ಬರೋಷ್ಟರಲ್ಲಿ. ಲೈಫಲ್ಲಿ ನಾನು ತಲೆನೋವಲ್ಲಿ ಒದ್ದಾಡ್ದವನೇ ಅಲ್ಲ. ರೀಸೆಂಟಾಗಿ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ತಲೆನೋವ್ತಿದೆ ಗೈಸ್ ಅಂತ. ಇಲ್ಲಿ ಫುಲ್ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ತುಂಬ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಲೆಟ್ ಮಿ ವರ್ಕ್ ಆನ್ ಮೈ ಸೆಲ್ಫ್ ಅಂತ ಡಿಸೈಡೆಡ್. ಮತ್ತೆ ಮೊನ್ನೆ ತುಂಬ ಐಟಮ್ಸ್ಗಳು ಆರ್ಡರ್ ಮಾಡಿದ್ದೀನಿ. ಎಲ್ಲ ಬಂದ ಮೇಲೆ ಒಂದೇ ಸರಿ ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೀನಿ. ಎಲ್ಲ ಬಂದ ಮೇಲೆ ಒಂದೇ ಸರಿ ಅನ್ಬಾಕ್ಸ್ ಮಾಡೋಣ ಗೈಸ್. ಸೊ ನಂದೊಂದು ಶೂಟ್ ಇತ್ತು ಇವತ್ತು, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಸೊ ನೋಡಿ ಇಲ್ಲಿ ಶೂಟ್ ನಡೀತಾ ಇದೆ. ಎಲ್ಲ ಟೀಮ್ ಬಂದಿದ್ದಾರೆ, ಚೆನ್ನೈಯಿಂದ ಬಂದಿರೋದು ಇವರು. ಬ್ರೋ ಸೇ ಹಾಯ್, ಮೈ ಬ್ಲಾಗ್, ಐ ಫಾರ್ಗಾಟ್. ಇಲ್ಲಿ ಈಗ ಶೂಟ್ ನಡೀತಾ ಇದೆ. ಕೆಟ್ಟ ತಲೆನೋವಿತ್ತು, ಬಟ್ ದೇರ್ ಈಸ್ ನೋ ವೇ ಐ ಕ್ಯಾನ್ ಗಿವ್ ಎಕ್ಸ್ಕ್ಯೂಸ್. ಐ ನೀಡ್ ಟು ವರ್ಕ್ ಮುಗಿಸಿ ಆಮೇಲೆ ಬೇಗ ಮಲಗೋಕ್ಕೆ ಟ್ರೈ ಮಾಡೋಣ. ಇವತ್ತಿನ ಸ್ವಲ್ಪ ಬೇಗ ಮಲಗಬೇಕು ಅಂತಿದ್ದೀನಿ. ಲೆಟ್ಸ್ ಗೋ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇವತ್ತು ಶೂಟ್ ಮಾಡಬೇಕಾದ್ರೆ ಒಂದಷ್ಟು ಚೆನ್ನಾಗಿರೋ ಜಾಗಗಳು ಬೇಕು, ಫ್ರೇಮ್ಸ್ ಬೇಕು ಅಂದರು. ನಮ್ಮ ಮನೇಲಿ ನಾನು ಈ ಜಾಗದಲ್ಲಿ ನೋಡೋದು, ಆ ಜಾಗದಲ್ಲಿ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದಾಗ ಫೆಲ್ಟ್ ವೆರಿ ಹ್ಯಾಪಿ. ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಈ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡಬೇಕಾದ್ರೆ ರಿಜೆಕ್ಟ್ ಮಾಡ್ತಾಯಿದ್ರು. ಈ ಮನೆ ಚೆನ್ನಾಗಿ ಕಾಣ್ತಿಲ್ಲ, ಪೇಂಟ್ ಚೆನ್ನಾಗಿ ಕಾಣ್ತಿಲ್ಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಜಾಗ ಚೆನ್ನಾಗಿಲ್ಲ ಅಂತ. ನಾವು ಆವಾಗ ಯಾವುದೋ ಒಂದು ಹೋಟ್ಲಿಗೆ ಹೋಗಿ ರೆಂಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಿದ್ವಿ, ಏನೇನೋ ಮಾಡ್ತಿದ್ವಿ. ಸೊ ಐ ಫೆಲ್ಟ್ ವೆರಿ ನೈಸ್. ಓಕೆ, ಕ್ರೇಜ್. ಇವತ್ತು ನನಗೆ ಖುಷಿ ಆಯಿತು ಒಂದು ಒಳ್ಳೆ ಮನೆಗೆ ಶಿಫ್ಟ್ ಆಗಿದ್ದು. ಹಿಂಗೆ ನನಗೆ ಖುಷಿ ಪಡಿಸುತ್ತೆ ಅಂತ ಇವಾಗ ಫೀಲ್ ಆಯಿತು. ನಾನು ತುಂಬ ದಿನ ಕ್ಯಾಮ್ರಾ ತೊಗೋಬೇಕು ಅಂತಿದ್ದೀನಿ. ನಾನು ಏನಕ್ಕೆ ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಡಿಸೈಡ್ ಮಾಡಿದ್ದೀನಿ ತೊಗೋಬೇಕು ಅಂತ. ಈ ಮಂತಲ್ಲಿ ನನ್ನ ಟಾರ್ಗೆಟ್ ಕ್ಯಾಮ್ರಾ. ನೋಡಿ ಯಾವುದೋ ಮೂವಿ ಸೆಟ್ ಥರ ಕಾಣ್ತಿದೆ ನಮ್ಮ ರೂಮ್. ಇದು ವರ್ಕ್ ಆಗೋಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಸ್ವಲ್ಪ ಸ್ಟಡಿಂಗ್ ಆಗುತ್ತೆ. ಅಂದರೆ ಕೂದಲು ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ನಮ್ಮ ಅಕ್ಕಾಗ ನಾನು ಇದು ನಾನು ಕೊಡೋದೇ ಮರ್ತ್ಬಿಟ್ಟಿದ್ದೆ. ಸೀಮಾಸೋನು, ಇದು ಸಬ್ಸ್ಕ್ರೈಬರ್ ಕಳಿಸಿರೋದು ನಿನಗೆ ಅಂತ. ನೋಡು, ಸೋನು ಅಂತೇಳಿ ಬರ್ದಿದ್ದಾರಲ್ಲ, ನನಗೇನೋ ಬೇರೆ ಕಳಿಸಿದ್ರು, ಪ್ರೋಟೀನ್ ಎಲ್ಲ. ತೆಗಿ. ಏನಿದು? ಗೊತ್ತಿಲ್ವಾ? ಚೈನ್ ಗೊತ್ತಿಲ್ಲಪ್ಪ, ಹೆಸರು ಬರ್ದಿಲ್ಲ. ಗೇಟ್ ಹತ್ರ ಕೊಟ್ಟಿದ್ದರಂತೆ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಬರೋದು. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಬಟ್ ಯಾರ ಹೆಸರು ಗೊತ್ತಿಲ್ವಾ? ನಿನ್ಗೇನೇನು ಕೊಟ್ಟರು? ಪ್ರೋಟೀನ್ ಬಾಕ್ಸ್ 2 ಬ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ನಂದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಗಿಫ್ಟ್, ಕ್ಯೂಟ್ ಆಗಿದೆ ಗಿಫ್ಟ್. 15,000 ಹ್ಯಾಪನ್ಡ್. 15,000 ಗ್ಲಾಸು. ನಮ್ಮ ಮಕ್ಕಳಿಗೆ 15,000 ಆಗ್ತೈತಿ ಗ್ಲಾಸ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಇನ್ಶೂರೆನ್ಸ್ ಅಲ್ಲ, ಗ್ಲಾಸು. ಒರಿಜಿನಲ್ ಗ್ಲಾಸ್ 15,000. 15,000. ಸೊ ನಾನು ಕೊಟ್ಟಿರೋ ಔಷಧಿ ಎಲ್ಲ ತಿಂದ್ಬಿಟ್ಟು 10:00 ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ನನಗೆ ನಿದ್ದೆ, ಊಟ, ನೀರು ಅಂತ ಈಗ ಅರ್ಥ ಆಗ್ಬಿಡುತ್ತೆ.
ನೀವು ಇದನ್ನು ಇಗ್ನೋರ್ ಮಾಡ್ತಿದ್ರೆ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಾನು ಈ ವ್ಲಾಗ್ನ ಮುಂದೆ ಮಾಡ್ತೀನಿ, ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಮಾಡ್ತೀನಿ. ಈಗ ಸದ್ಯಕ್ಕೆ ಬೇಗ ಮಾಡ್ಕೊತಾ ಇದ್ದೀನಿ. ಸಾರಿ, ಈ ಕಣ್ಣು ತೆಗಿಯೋಕ್ಕೆ ಆಗ್ತಿಲ್ಲ, ಅಷ್ಟು ನಿಂತಿದ್ದೀನಿ. ಬಾಯ್ ಬಾಯ್ ಗೈಸ್. ನಾನು ರಾತ್ರಿ ಬೇಗ ಮಲಗಿ ಬೇಗ ಎದ್ದಿದ್ದೀನಿ ಎದ್ದಲೇ ಇದ್ದೀನಿ. ಯಾಕೆ ಅಂದರೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನೋಡಿ, ಸರ್ಪ್ರೈಸ್ ಇದೆ. ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ. ಇಲ್ಲೊಂದು ಗಿಫ್ಟ್ ಬಂದಿದೆ ನೋಡಿ. ಸೊ ನಾವು ಹೋಲ್ಡ್ ಕ್ಯಾಮ್ರಾ ಪ್ಲೀಸ್ ನೋಡಿ. ಇದ್ರ ಮೇಲೆ ನಂದು ಅವ್ರ ಫೋಟೋ ಇದೆ ಮತ್ತು ಒಂದು ದೊಡ್ಡ ಲೆಟರ್ ಇದೆ. ಓಪನ್ ಮಾಡೋಣ. ಇಟ್ಲಿ ಮೇಡ್ ಫಾರ್ ಈಚ್ ಅದರ್, ಎವ್ರಿ ಮೂಮೆಂಟ್ ವಿತ್ ಫೀಲ್ಸ್ ಲೈಕ್ ಅ ಸೆಲೆಬ್ರಿಟಿ, ಫಾರ್ ಎವರ್ ಲುಕ್ಸ್ ಬ್ಯೂಟಿಫುಲ್ ವೆನ್ ದೇ ಆರ್ ಟುಗೆದರ್. ಫೋಟೋ ಸಖತ್ತಾಗಿದೆ ಗೈಸ್. ನನಗೂ ಅದೇ ಅನಿಸುತ್ತೆ. ಬಟ್ ಅಡ್ರೆಸ್ ಎಲ್ಲ ಮನೆ ಕರೆಕ್ಟಾಗಿ ಗೊತ್ತಾಗಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಕ್ಲೀನಾಗಿ ಅಡ್ರೆಸ್ ಕಳಿಸಿದ್ದಾರೆ. ಮನೆ ನಂಬರ್ ಎಲ್ಲ ಬರುತ್ತೆ. ಹೆಂಗೆ ಅಂತ ಗೊತ್ತಿಲ್ಲ. ಹೆಂಗೇನು ಗೊತ್ತಿಲ್ಲ ಅಂದ್ರೆ ಬ್ಲಾಗಲ್ಲಿ ನೋಡ್ತಾರಲ್ಲ. ಮನೆ ಗೊತ್ತಿರುತ್ತೆ, ಬಟ್ ಮನೆ ನಂಬರ್ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಬಟ್ ಅದೇ ಅದು ಸಮೀರ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಅಷ್ಟೇ. ಇಲ್ಲ, ಅದ್ರ ಮೇಲೆ ಲೆಟರ್ ಬರ್ದಿದ್ದಾರೆ, ಅಡ್ರೆಸ್ ಎಲ್ಲ, ಮನೆ ನಂಬರು ಬರ್ದಿದ್ದಾರೆ. ಪ್ಯಾಕಿಂಗ್ ಇದೆ. ಸಮೀರ್ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ದೆ. ಯಾವ ಫೋಟೋ ನೋಡೋಣ. ನಾನು ಗೆಸ್ ಮಾಡಿದೆ ಅದೇ ಇರ್ಬೋದು ಫೋಟೋ ಅಂತ ಇಬ್ರುದೆ ಅಂತ. ಸಖತ್ತಾಗಿದೆ. ಸೂಪರ್. ಇದನ್ನೇ ಅವ್ರಿಗೆ ಗಿಫ್ಟ್ ಮಾಡ್ಬಿಡೋಣ. ತೆಚ್ಕೋ. ಶಿ ವುಡ್ ಫೀಲ್ ವೆರಿ ಹ್ಯಾಪಿ ಇದನ್ನು ಗಿಫ್ಟ್ ಮಾಡಿದ್ರೆ. ಮಜಾ ಇರುತ್ತೆ. ಬನ್ನಿ. ಥ್ಯಾಂಕ್ ಯು ಯಾರು ಇದನ್ನು ಕಳಿಸಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್ ಫಾರ್ ಆಲ್ ದ ಎಫರ್ಟ್ಸ್, ಲವ್. ಥ್ಯಾಂಕ್ ಯು. ಐ ಫೀಲ್ ವೆರಿ ಖುಷಿ ಆಗುತ್ತೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದನ್ನು ನಾನು ನನ್ನ ಹತ್ರ ಇಟ್ಕೊಂಡ್ರೆ ಖುಷಿ ಆಗುತ್ತೆ. ಯಾವ ಹತ್ರ ಇಟ್ಕೊಂಡ್ರೆ ಇನ್ನೂ ಖುಷಿ ಆಗ್ಬೋದು ಅವರು. ಸೊ ಅವ್ರ ಹತ್ರ ನಾವು ಕೊಡೋಣ. ತೆಚ್ಕೋ. ಶಿ ವುಡ್ ಫೀಲ್ ವೆರಿ ಹ್ಯಾಪಿ ಇದನ್ನು ಗಿಫ್ಟ್ ಮಾಡಿದ್ರೆ. ಮಜಾ ಇರುತ್ತೆ. ಬನ್ನಿ. ಥ್ಯಾಂಕ್ ಯು ಯಾರು ಇದನ್ನು ಕಳಿಸಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್ ಫಾರ್ ಆಲ್ ದ ಎಫರ್ಟ್ಸ್, ಲವ್. ಥ್ಯಾಂಕ್ ಯು. ಐ ಫೀಲ್ ವೆರಿ ಖುಷಿ ಆಗುತ್ತೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದನ್ನು ನಾನು ನನ್ನ ಹತ್ರ ಇಟ್ಕೊಂಡ್ರೆ ಖುಷಿ ಆಗುತ್ತೆ. ಯಾವ ಹತ್ರ ಇಟ್ಕೊಂಡ್ರೆ ಇನ್ನೂ ಖುಷಿ ಆಗ್ಬೋದು ಅವರು. ಸೊ ಅವ್ರ ಹತ್ರ ನಾವು ಕೊಡೋಣ. ತೆಚ್ಕೋ.